ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ಪಾರು ನಿನಗೆ ದಯ್ಯ ಮೆಟ್ಕೊಂಡಿದ್ದ ಏನಾಗಿತ್ತು ಅಂತ ಇಪ್ಪಟ್ಟಿ ಎದುರಿಸ್ಬಿಟ್ಟೆ. ಶ್ರೀ ನೀವ್ ಈ ಪಾರ್ಟಿ ಎದ್ರಕೋತೀರ ಅಂತ ನನ್ಗೆ ಇವತ್ತೇ ಗೊತ್ತಾಗಿತ್ತು. ಮಾಡಕ್ಕೇನು ಕ್ಯಾಮೆ ಇಲ್ಲ ಅಂದ್ರೆ ನಾ ಕಟ್ಟಿಗೆ ಹೋಗ್ಬಿಟ್ಟು ಮುಸ್ರಾ ತಿಕ್ಕು ನಾ ಕಾಸಾರು ಸಿಗುತ್ತೆ. ಶ್ರೀ ಏನೋ ಆಟಗುಳಿ ಮಾಡಿದ್ರೆ ಅದಕ್ಕೆ ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡಿರಿ. ಅದು ಸೀರಿಯಸ್ ಇರಗಲ್ಲ, ಸೀರಿಯಸ್ ಆಗಿ ಜಾಡಿ ಹಿಡಿಯೋದಲ್ಲ. ಇನ್ನೊಂದ್ಸತ ನಾನು ಕ್ಯಾಮೆ ಮಾಡ್ಬೇಕಾದ್ರೆ ಬಂದು ತೊಂದರೆ ಕೊಟ್ರೆ ಜನ್ಮ ಜಾಲಾಡ್ಬಿಡ್ತೀನಿ. ಬಾವು ಯಾಕೆ ನನ್ ಕಂಡ್ರೆ ಮುಳ್ ಮೇಲೆ ಕೂತ್ಕೊಂಡವ್ರಂಗ ಆಡಿರಿ? ಮುಳ್ಳ ಮೇಲೆ ಕೂತ್ಕೊಂಡಂಗಲ್ಲ, ಮೂಗ ಹಸಿಮೆಣಸಿನ್ಕಾಯಿ ಇಟ್ಟಂಗ ಆಯ್ತದೆ. ನನಗೆ ತೊಂದರೆ ಕೊಬೇಡ, ಹೋಗ್ ಕೋಣೆಲಿ ಕ್ಯಾಮೆ ಇದ್ರು ನೋಡ್ಕೊ. ಹೋಗಿ ಬಾವು, ಯಾವಾಗ ನೋಡಿದ್ರು ನೀವು ಕ್ಯಾಮೆ ಮಾಡ್ತಿರ್ತೀರಾ, ಸಾಲ್ದು ಅಂದ್ರೆ ನಂಗೂ ಕ್ಯಾಮೆ ಮಾಡಿಸ್ತಿರ್ತೀರಾ. ಹ್ಞೂ ಕಣೆ ಉಳವ, ನಿನ್ನ ತೊಡ ಮೇಲೆ ಮನೆಗಿಸ್ಕೊಂಡು ವಡ ತಿನ್ನಿಸ್ಕೊಂಡು ಜೋಡಬೇಕಿತ್ತಾ? ಹೂ ಬಾವು, ನನಗೂ ಅದೇ ಆಸೆ. ನೀವ್ಯಾಕೆ ನನ್ನ ಆಸೆ ಈಡೇರಿಸ್ಬಾರ್ದು? ಉಗಿದ್ರು ಉಣ್ಣಕ್ಕೆ ಕರೆದ್ರು ಅನ್ನೋ ಜಾತಿಗೆ ಸೇರವ ನೀನು. ನಿನಗೆ ಎಷ್ಟು ಉಗಿದ್ರು ಏನು ಪ್ರಯೋಜನ? ನೋಡು, ನಿನ್ನ ಮುಖ ನನಗೆ ತೋರಿಸ್ಬೇಡ. ನನಗೆ ಶಾನೆ ಕ್ಯಾಮೆ ಅದ ಬಿಡು ಗಾಡ್ಯಾ. ಶ್ರೀ ಯಾವಾಗ ನೋಡಿದ್ರು ಕ್ಯಾಮೆ ಕ್ಯಾಮೆ ಅಂತಿರ್ತೀರಾ. ಒಂದಿನಾದ್ರೂ ನನ್ನ ದಂಡೆಲ್ ಕೂತ್ಕೊಂಡು ನನ್ನ ಕಷ್ಟ ಸುಖ ಏನು ಅಂತ ಕೇಳಿದಿರೆಯ? ನಿನ್ ಜೊತೆ ಕೂತ್ಕೊಂಡು ಕಷ್ಟ ಸುಖ ಹಂಚ್ಕೊಳಕ ನೀನೇನ್ ನಾನು ಹೆಂಡ್ರ ಅನ್ಕೊಳ್ಳಿ. ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡ ಬಿಡು ಗಾಡ್ಯಾ. ಶ್ರೀ ನೀವ್ ಹಿಂಗೆ ಬೈತಾ ಇದ್ರೆ ನನ್ನ ಅತ್ತೆ ಫೋನ್ ಮಾಡಿ ಹೇಳ್ತೀನಿ. ಅತ್ತೆವನ್ಗಲ್ಲ, ಅವ್ರ ಅವ್ವನ್ಗೆ ಹೇಳಿದ್ರು ನಾ ಹಿಂಗೆ ಇರೋದು. ನನ್ನ ಅತ್ತೆ ಫೋನ್ ಮಾಡ್ತೀನಿ. ಮಾಡ್ಕೊ ಹೋಗು. ಇದು ಯಾಕೂಸು ಫೋನ್ ಮಾಡ್ಬಿಟ್ಟು ಒಳ್ಳೆ ಕೋಣ್ಗಾರ ಹತ್ತಂಗ್ ಅಳ್ತಾ ಇದೆಯಲ್ಲ, ಏನಾಯ್ತು? ಅತ್ತೆವ್ವ, ಇಲ್ಲಿ ಬಾವ ನನ್ನ ಚಂದಾಗ್ ನೋಡ್ಕೊತಾ ಇಲ್ಲ. ಆ ತನಕಾಯನ್ಗೆ ನೀನು ಸಂದಾಗ ನೋಡ್ಕೊಳಕ್ ಏನಂತೆ ದಾಡಿ? ಬಾವಂಗ್ ದಾಡಿ ಎಲ್ಲಿದ್ದದ್ದು ದಿನ ಚೌರ ಮಾಡ್ಕೋತಾರೆ. ಹೊರೋರ್ಗೇನ್ ಗೊತ್ತು, ಹೆರೋರ್ ಬಾಧೆ ಅಂದಂಗೆ ನಾನು ಹೋಗಿ ಹೋಗಿ ನಿನಗ್ ಬುದ್ಧಿ ಹೇಳದ್ನಲ್ಲ, ನನಗ್ ಬುದ್ಧಿ ಇಲ್ಲ. ಅತ್ತೆವ್ವ, ನೀವಾದ್ರೂ ನನ್ನ ಕಷ್ಟ ಕೇಳಿಸ್ಕೊತಿದ್ದೀರಿ ಅಂದ್ರೆ ನೀವು ಬೋದಿರಿಯಾ? ಪಾಪದಲ್ಲೇನೋ ಅಂದ್ಬಿಟ್ಟೆ, ಅದೇನು ಹೇಳ್ಕುಸು. ಅತ್ತೆವ್ವ, ಬಾವ ನನಗ್ ದಿನ ಬೈತಾನೆ ಇರ್ತಾರೆ, ನಾನಿಲ್ಲಿ ಇರಕ್ಕಿಲ್ಲ. ಹಂಗಾರೆ ನೀನು ಅವನ ಒಬ್ಬನೇ ಬಿಟ್ಬಿಟ್ಟು ನೀನು ವಾಪಸ್ ಊರಿಗೆ ಬಂದ್ಬಿಡು. ಇದೇನತ್ಯವ, ಬಾವಂಗ್ ಬೈದ್ ಬುದ್ಧಿ ಹೇಳ್ತೀರಾ ಅನ್ಕೊಂಡ್ರೆ ನನ್ನೇ ಊರಿಗೆ ಬಂದ್ ಹೇಳ್ತೀರಾ. ನಾನು ಊರಿಗೆ ಬಂದ್ಬಿಟ್ರೆ ಪಾಪ ನಮ್ಮ ಬಾವನ್ ಯಾರು ನೋಡ್ಕೊಳ್ಳೋರು? ನನ್ನ ಯಾರು ನೋಡ್ಕೊಳ್ದಿದ್ರು ಪರವಾಗಿಲ್ಲ, ಮೊದ್ಲು ನೀನು ಇಲ್ಲಿಂದ ತೊಳಗು. ಅತ್ಯವ ನೋಡಿ ಹೆಂಗ್ ಬೈತಾವ್ರೆ. ನೀನು ಅಳ್ಬೇಡ ಕೂಸು, ಆ ದನಕಾಯನ್ಗೆ ಫೋನ್ ಕೊಡು, ನಾನು ಸರಿಯಾಗಿ ಉಗಿತೀನಿ. ತಗೊಳ್ಳಿ ದನಕಾಯೋರೆ, ತಗೊಳ್ಳಿ ಬಾವ. ನಿಮ್ಮ ಸೆಂಚುರಿಗೌಡ ಅಕ್ಕ ತಂಗಿರಿಗೆ ಏನು ಕಲ್ಸ್ಕೊಟ್ಟಿದ್ದಾನೇನು, ಆದರೆ ನಮ್ಮ ಮೌನ್ಗೆ ಪಿನ್ ಇಡೋದು ಮಾತ್ರ ಚೆನ್ನಾಗಿ ಕಲ್ಸ್ಕೊಟ್ಬಿಟ್ಟಾನೆ. ಅವ ಡೈರಿಗೆ ಹಾಲು ಹಾಕಿದ್ಯಾ? ದನ ಕರುಗಳೆಲ್ಲ ಚೆಂದಾಗಿದ್ದಾವ? ನೀನು ಬಂದು ತಿನ್ನಿ ಅಂತ ಸೆಗಣಿ ಹಾಕೊಂಡು ಕಾಯ್ತಾವೆ. ಆ ಹೆಣ್ಣು ಪಾರುನ ಸಂದಾಗ ನೋಡ್ಕೊಳಕ್ಕೆ ನಿನ್ಗೇನೆಲ್ಲ ಬಂದಿರೋ ದಾಡಿ? ಅವೇ ನನಗೆ ದಾಡಿ ಎಲ್ಲಿದ್ದದು? ಅಲ್ಲಕ್ಕವ, ಅವಳನ್ನ ಚೆಂದಾಗಿ ನೋಡ್ಕೊಳ್ಳಲ್ಲ ಅಂತ ನೀನಾದ್ರು ಬಂದು ನೋಡಿದ್ಯಾ? ಅವ ದಿನ ಕೇಳಿದ್ನೆಲ್ಲ ತಂದು ಕೊಡ್ತೀನಿ ಗೊತ್ತಾ? ಇಂಥ ಡಿಂಗ್ರಿ ಆಟನೆಲ್ಲ ಚೆಂದಾಗಿ ಆಡ್ತೀಯ. ನೀನೆಂತ ಕಂಜೂಸು ಅಂತ ನನಗೆ ಗೊತ್ತಿಲ್ವಾ? ಪಾರುನ ಸಂದಾಗ ನೋಡ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ನಾನೇ ಅಲ್ಲಿಗೆ ಬಂದು ನಿನ್ ಜನ್ಮ ಜಾಲಾಡ್ಬಿಡ್ತೀನಿ. ವೈ ಯಾವಾಗಲೂ ಅವಳು ಪರವಾಗಿ ಮಾತಾಡ್ತಿದ್ದೆ, ನಾ ಅವಳ ನೋಸಿ ಸರಿಯಾಗಿ ಕೇಳಿಸ್ಕೊ. ನೀ ಹೇಳ್ದಂಗೆ ಕೇಳಕ್ಕೆ ನಾನು ನೀನು ಹುಡ್ಸಿಲ್ಲ, ನಾ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕಷ್ಟೇ. ಮಡ್ಗು ಫೋನ್ನ ದಾನಕಾಯ ಅಂತಂದು ನಂತವನೇ ವರ್ಷ ತೋರ್ಸಕ್ ಬರ್ತಾನೆ. ತೊಂದರೆ ಇಲ್ಲ ಬಾವು. ಅತ್ತೆವ ಏನಂದ್ರು? ಉದಯರಂಗ ಬಸ್ಲಿ ಗಿಣ್ಣಾಲ್ ಕಳ್ಸಿಲ್ಲ ಅಂತೆ, ಕುಡ್ಕೊಂಡು ಮನಿಕಬೇಕಂತೆ. ಅದು ಆಗ ಕಣೋ, ಈಗಲ್ಲ. ಆಗಿನ ಲೈಫೇ ಬೇರೆ. ಏನೋ ಹೆಂಡತಿ ಜೊತೆನಾ? ಮದುವೆ ಆಗಪ್ಪ, ನಿನಗೂ ಗೊತ್ತಾಗುತ್ತೆ. ಕಾಲೇಜಲ್ಲಿ ಎಂಜಾಯ್ ಮಾಡ್ದಂಗೆ ಹೆಂಡತಿ ಜೊತೆ ಎಂಜಾಯ್ ಮಾಡೋಕ್ಕಾಗಲ್ಲ ಕಣೋ. ಹೆಂಡ್ತಿರ ಬಗ್ಗೆ ಮಾತಾಡ್ತಾ ಇದ್ರೆ ಬೆಳಗಾಗ್ಬಿಡುತ್ತೆ. ನಾನು ನಿನಗೆ ಬೆಳಗ್ಗೆನೇ ಕಾಲ್ ಮಾಡ್ತೀನಿ. ಬಾಯ್. ಅಲ್ಲ ಕಣ, ನಮ್ಮ ಬೆಟಾಲಿಯನ್ನೆಲ್ಲ ಸೇರಿಸಿ ಒಂದ್ಸಲ ಪಾರ್ಟಿ ಮಾಡ್ಬಿಡೋಣ ಕಣ. ಓಕೆ ಓಕೆ ಓಕೆ, ಬಾಯ್ ಕಣ, ಗುಡ್ ನೈಟ್. ಮದು, ನೀನೇ ಯಾವಾಗ ಬಂದೆ? ನೀವು ನಿಮ್ಮ ಫ್ರೆಂಡ್ ಹತ್ರ ಹೆಂಡತಿ ಬಗ್ಗೆ ಹೇಳ್ತಿದ್ರಲ್ಲ, ಆಗಲೇ ಬಂದೆ. ಸರಿ, ಗುಡ್ ನೈಟ್.
ಜಾನಿ ಹೆಂಡತಿ ಬಂದು ಪಕ್ಕದಲ್ಲಿ ಕೂತ್ಕೊಂಡ್ರೆ ಮಲಗ್ತೀನಿ ಅಂತಿರಲ್ಲ. ಇನ್ನೇನು ನಿನ್ ತಲೆ ಮೇಲೆ ಬಂದು ಕೂರ್ಲಾ? ಜಾನಿ ನಾನು ಹೇಳಿದ್ದು ಹೆಂಡತಿ ಜೊತೆ 2-3 ನಿಮಿಷ ಮಾತಾಡಿ ಅಂತ. ಅದು ಇಷ್ಟೊತ್ತಲ್ಲಿ ನಿನ್ ಜೊತೆ ಮಾತಾಡೋಂಥದ್ದು ಏನಿರುತ್ತೆ? ಇಷ್ಟೊತ್ತಲ್ಲಿ ಫ್ರೆಂಡ್ ಜೊತೆ ಮಾತಾಡೋಂಥದ್ದು ಏನಿರುತ್ತೆ? ಫ್ರೆಂಡ್ಸು ಅಂದ್ಮೇಲೆ ಮಾತಾಡೋದು ತುಂಬಾ ಇರುತ್ತೆ. ಅದನ್ನ ನಿನ್ನ ಹತ್ರ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ಸುಮ್ನೆ ಮಲ್ಗೋ. ಜಾನಿ ದಿಸ್ ಇಸ್ ಟೂ ಮಚ್. 2 ಮಚ್ ಇಲ್ಲ 3 ಮಚ್ ಇಲ್ಲ, ಸುಮ್ನೆ ಮಲ್ಗೋ. ಜಾನಿ ನಂಗೆ ನಿದ್ದೆ ಬರ್ತಿಲ್ಲ, ಏನಾದ್ರೂ ಮಾತಾಡಿ. ಅದು ವಿಷಯನೇ ಇಲ್ಲ ಅಂದ್ಮೇಲೆ ಮಾತಾಡಿ ಅಂದ್ರೆ ಏನ್ ಮಾತಾಡೋದು? ಸರಿ, ಊಟ ಮಾಡಿದ್ಯಾ? ಮಾಡ್ದೆ. ಮಲ್ಕೋ. ಗುಡ್ ನೈಟ್. ಯಾಕೆ ಅಳ್ತಿದ್ಯಾ? ನೀನೇನು ಹೇಳ್ದೆ ಅಳ್ತಿದ್ರೆ ನಾನು ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಏನು ಅಂತ ಹೇಳಿ ಮಧುರ ಅವ್ರೆ. ಏನಾಗಿದೆ ಅದನ್ನ ಹೇಳು ಸಾಕು. ನಮ್ಮ ಭಾವ ಇತ್ತೀಚೆಗೆ ನನ್ನ ಚಂದಾಗಿ ನೋಡ್ಕೋತಾ ಇಲ್ಲ. ನಿನಗೆ ನಿಮ್ಮ ಭಾವ ಚೆನ್ನಾಗಿ ನೋಡ್ಕೋತಿಲ್ಲ ಅನ್ನೋ ಚಿಂತೆ, ನನಗೆ ಜಾನಿ ಚೆನ್ನಾಗಿ ನೋಡ್ಕೋತಿಲ್ವಲ್ಲ ಅನ್ನೋ ಚಿಂತೆ. ಹಾಗ ಅನ್ಕೊಂಡ್ರೆ ನಾವೇನು ಮಾಡಕ್ಕಾಗಲ್ಲ ಗೌಡ್ರೆ. ನಮಗ್ ನಮ್ದೇ ಆದಂತ ಕೆಲ್ಸಗಳಿರಲ್ವಾ? ಮಧುರ ಅವ್ರೇನಾದ್ರೂ ನನ್ನ ಎಂಟ್ರಾಗ್ಬಿಟ್ಟಿದ್ರೆ ಒತ್ತರೆಯಿಂದ ಸಣ್ಣ ಗಂಟ ನೋಡ್ಕೊಂಡೆ ಇದ್ದು ಬಿಡ್ತಾ ಇದ್ದೆ. ಗೌಡ್ರೆ, ಅದೇನ್ ಮಾತಾಡ್ತೀರಾ ಸ್ವಲ್ಪ ಜೋರಾಗಿ ಮಾತಾಡ್ರಿ. ಒಳ್ಳೆ ಗಳಿಗೆ ಸಿದ್ದಂತರ ತರ ಒಳೊಳಗೆ ಮಾತಾಡ್ಕೋಬೇಡಿ. ಯಾನಿಲ್ಲ ಕಂಪುಡಿ ಎಣ್ಣ ಯಪ್ನೋರೆ. ಹೆಣ್ಣು ಜೀವ ಹುಟ್ಟಿರದಿ ಗಂಡು ಜೀವ ಜೊತೆಗೆ ಕಿರಿಕ್ ಮಾಡಕ್ಕೆ ಅನಿಸ್ತಾ ಇದೆ. ಅದಕ್ಕೆ ನಾನು ನಿನ್ನ ಮದುವೆ ಆಗಿಲ್ಲ. ನೀನೀಗ ಮದುವೆ ಆತಂದೇಳಿ ಬಾಂಬಡ ಹೊಡ್ಕೊಂಡ್ರು ನಿಂಗೆ ಯಾರು ಹೆಣ್ಣು ಕೊಡೋದಿಲ್ಲ ಬಿಡ. ನನಗೇನು ಕಮ್ಮಿ ಆಗಿದೆ ಅಂತ ಹೆಣ್ಣು ಕೊಡಲ್ಲ ಇನ್ಸ್ಪೆಕ್ಟ್ರೆ? ನಿಂಗೆ ಎಂಥದ್ದು ಕಡಿಮೆ ಇಲ್ಲ ಮರೆ, ಎಲ್ಲ ಜಾಸ್ತಿ ಆಯ್ತು. ನೀವೇನು 6 ಪ್ಯಾಕ್ ಬಳಸ್ಕೊಂಡು ಸ್ಮಾರ್ಟ್ ಆಗಿದ್ದೀರಾ? ವಾಟ್ ಎ ಕಾಮಿಡಿ ಕಿಲಾಡಿ ಟ್ರೈ ಮಾಡ್ತಿದ್ದಿತ್ತಾ? ಕೇಳಿದವ್ರಿಗೆ ಕಾಮಿಡಿ ಆಗೇ ಇರುತ್ತೆ, ಆದ್ರೆ ಅನುಭವಿಸಿದವ್ರಿಗೆ ಗೊತ್ತು ಇದೆಂತ ಟ್ರಾಜಿಡಿ ಅಂತ. ಯಾವಾಗ ನೋಡಿದ್ರು ಕೆಲಸ ಅಂತಾನೆ ಇರ್ತಾರೆ. ನನಗೆ ಸ್ವಲ್ಪನೂ ಟೈಮೇ ಕೊಡಲ್ಲ. ನಮ್ಮ ಭಾವನೂ ಅಷ್ಟೇ ಮಧುರ ಅವ್ರೆ, ಯಾವಾಗ ನೋಡಿದ್ರು ಚಡ್ಡಿ ಲೆಕ್ಕ ಹಾಕೊಂಡು ಕೂತಿರ್ತಾರೆ. ನನ್ನ ಮಾತಂಗಿರ್ಲಿ, ನಮ್ಮ ಅತ್ತೆಯವ್ನ ಮಾತ್ಗೂ ಮರ್ಯಾದೆ ಕೊಡಲ್ಲ ಅಂತಾರೆ. ಇದಕ್ಕೇನಾದ್ರೂ ಒಂದು ಮಾಡಲೇಬೇಕು. ಅವ್ರು ಏನೇ ಮಾಡಿದ್ರು ನಾವು ಮಾತ್ರ ಅವ್ರ ಕೈಗುಂಬೆ ಆಗ್ಬಾರ್ದು ಗೌಡ್ರೆ. ಹೂಕನ್ ಹೇಳಿ ಅಣ್ಣ ಯಪ್ನೋರಿ. ಮಧುರ ಅವ್ರು ಎಷ್ಟೇ ನಿಮ್ಮ ದಂಡಕ್ಕೆ ಬಂದ್ರು ನೀವು ಮಾತ್ರ ಅವ್ರ ದಂಡಕ್ಕೆ ಹೋಗ್ಬೇಡಿ. ನೀವು ಅಷ್ಟೇ ಗೌಡ್ರೆ, ಯಾವುದೇ ಕಾರಣಕ್ಕೂ ಪಾರವ್ರ ಹತ್ರಕ್ಕೆ ಹೋಗ್ಬೇಡಿ. ಅದು ಮಾತ್ರ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಏನೋ ನನ್ನ ಹೆಂಡತಿ ತುಂಬ ಬಸ್ರಿ ಅಂದಳಿ ಅವಳು ಬೈದದ್ದನ್ನೆಲ್ಲ ಬೈಸ್ಕೊಂಡು ಮೂಕ ಬಸವನ್ ಕಾಣಂಗೆ ಕೂಕೊಂಡಿದ್ದೆ. ಯಾಕೆ ಹತ್ರ ಹೋದ್ರೆ ಮೂಕು ಕುಯ್ದಾಗ್ತಾರೆ ಭಯನ? ಈ ಬಜರಂಗಿ ಇನ್ಸ್ಪೆಕ್ಟರ್ ಮೈ ಮೇಲೆ ಕೂಕಂಕು ಒಂದು ಸಣ್ಣ ಸೊಳ್ಳಿ ಕೂಡ ಹೆದರ್ಕಂತದ್ದು ಗೊತ್ತಿತ್ತಾನ? ನಿಮ್ಮ ಮೈ ಮೇಲೆ ಸೊಳ್ಳೆ ಕೂತ್ಕೊಳಕ್ ಹೆದರ್ಬೋದು, ಆದ್ರೆ ನಿಮ್ಮ ಹೆಂಡತಿ ತಿಗಣೆ ತರ ಕಚ್ದಂಗೆ ನೋಡ್ಕೊಳ್ಳಿ, ಆಗ್ಲೇ ನಾನು ನಿಮ್ಮನ್ನ ಇನ್ಸ್ಪೆಕ್ಟರ್ ಅಂತ ಒಪ್ಕೊಳ್ಳೋದು. ಪಾರು, ಗಂಡಸ್ರನ್ನ ಹೇಗೆ ಹಿಡಿತದಲ್ಲಿ ಹಿಡ್ಕೋಬೇಕು ಅಂತ ಕೂದಲು ಕಿತ್ತೋಗೋ ಥರ ಯೋಚನೆ ಮಾಡೋ ಬದಲು ಗೂಗಲ್ ಸರ್ಚ್ ಮಾಡೋಣ. ಸೋರೋ ಮಾಡ್ಕೆ ತೂತ್ ಮುಚ್ಚಕ್ಕೆ ಗೂಗಲಲ್ಲಿ ಹುಡುಕಿದ್ರೆ ಆಗ್ದಾ? ಮತ್ತಿನ್ನೇನ್ ಮಾಡೋಣ? ಗೂಗಲಲ್ಲಿ ಸಿಗದಿರೋ ಮಾಹಿತಿ ಕೂಡ ನಮ್ಮ ಅತ್ತಿಯ ಒಂದು ತಲೆಯಲ್ಲಿ ಇರ್ತದೆ. ಅವ್ರನ್ನ ಕೇಳಿದ್ರೆ ಹೆಂಗೆ? ಗುಡ್ ಐಡಿಯಾ, ಫೋನ್ ಮಾಡ್ಕೊಡು. ಮುದ್ರೋರಿ ರಾಂಗ್ ಆಯ್ತದೆ. ಪಾರು, ಅದು ರಾಂಗ್ ಅಲ್ಲ, ರಿಂಗು. ಹೇಳಿದ್ರಿ ಜಾಡ. ಹಲೋ ಹಲೋ ಆಂಟಿ, ನಾನು. ಏನು ಆಂಟಿ, ನಿಮ್ಮಿಂದ ಒಂದು ಸಜೆಷನ್ ಬೇಕಿತ್ತು. ಏನೋ ಇಂಜೆಕ್ಷನಾ? ನನಗೆ ಮನುಷ್ಯರಿಗೆ ಇಂಜೆಕ್ಷನ್ ಎಲ್ಲ ಕೊಡಕ್ ಬರಕಿಲ್ಲ. ಬೇಕಂದ್ರೆ ಹಸು ಕರ ಯಾವ್ದಿದ್ರೆ ಕರ್ಕೊಂಡ್ ಬಾ, ನನಗ್ ಬಂದಂಗ್ ಕೊಡ್ತೀನಿ. ಅಯ್ಯೋ ಆಂಟಿ, ನಾನು ಇಂಜೆಕ್ಷನ್ ಕೊಡಿ ಅಂತ ಕೇಳಿಲ್ಲ, ಸಜೆಷನ್ ಕೊಡಿ ಅಂತ ಕೇಳಿದ್ದು. ಅಯ್ಯೋ, ನೀನ್ ಇಂಗ್ಲಿಷ್ ಅಲ್ಲಿ ಕೇಳಿದ್ರೆ ನನ್ಗೆ ಹೆಂಗ್ ಅರ್ಥ ಆಗ್ಬೇಕು? ನಮ್ಮ ಅಪ್ಪ ಏನು ನನ್ನ ಇಂಗ್ಲಿಷ್ ಸ್ಕೂಲಲ್ಲಿ ಓದಕ್ ಕಳ್ಸಿದಾನ? ಅದ್ ಏನ್ ಬೇಕು ಅಂತ ಕನ್ನಡದಲ್ಲಿ ಕೇಳು. ಗಂಡಂದಿರ್ನ ಹೆಂಡತಿರು ಹೇಗ್ ಹಿಡ್ತದಲ್ಲಿ ಇಟ್ಕೋಬೇಕು ಅಂತ ಹೇಳ್ತೀರಾ? ಈಗ ಯಾರ ಗಂಡ ಹಿಡ್ತದಿಂದ ತಪ್ಪಿಸ್ಕೊಂಡಿರೋದು? ನನ್ ಜಾನಿ ನನ್ ಮಾತೇ ಕೇಳ್ತಿಲ್ಲ ಆಂಟಿ. ಯಾವಾಗ್ಲೂ ಮೂಗ್ ಬಸ್ಸು ಅಂತಾರ ನೀ ಹೇಳ್ದಂಗ್ ಕೇಳ್ಕೊಂಡು ಅಟ್ಟಿಲ್ ಬಿದ್ದಿರ್ತಿದ್ದ. ಈಗ ಏನಾಯ್ತ ಅವನ್ಗೆ? ಗೊತ್ತಿಲ್ಲ ಆಂಟಿ, ನಾನು ಎಷ್ಟೇ ಅವ್ರ ಹತ್ರ ಹೋದ್ರು ಅವ್ರೇನಾದ್ರೂ ನೆಪ ಹೇಳಿದ್ ದೂರ ಹೋಗ್ತಿದಾರೆ. ಅಯ್ಯೋ, ಇಷ್ಟೇನಾ? ತವ ಬಿಸಿ ಆಗದೆ ದೋಸೆ ಹೇಳೋಕಿಲ್ಲ ಅಂತ ಗೊತ್ತಿಲ್ವಾ ನಿನ್ಗೆ? ಅವ್ನು ನಿನ್ನಿಂದ ಎಷ್ಟೇ ದೂರ ಹೋದ್ರು ನೀನ್ ಮಾತ್ರ ಅವನ್ ಬೆನ್ನಿಂದನೇ ಸುತ್ತಿರು. ಆಮೇಲೆ ಅವನೇ ನಿನ್ ಬೆನ್ನಿಂದ ಬರ್ತಾನೆ. ಥ್ಯಾಂಕ್ಸ್ ಆಂಟಿ. ನೀವ್ ಅಂಕಲ್ನು ಇದೇ ರೀತಿ ಹಿಡ್ತದಲ್ಲಿ ಇಟ್ಕೊಂಡಿರೋದಾ? ಹಂಗೆ ಇಟ್ಕೊಂಡಿದ್ದಕ್ಕೆ ಆ ದನ ಕಾಯನ್ ಹುಟ್ಟಿದ್ದು. ಓಕೆ ಆಂಟಿ, ಬಾಯ್. ಬಾಯ್. ಮಧುರವ್ರೆ, ನಮ್ಮ ಅತ್ತೆಯವ ಒಳ್ಳೆ ಉಪಾಯ ಕೊಟ್ರ? ಹೌದು ಪಾರು, ಜೊತೆಗೆ ಆಂಟಿ ತುಂಬಾ ತುಂಟಿ ಅಂತಾನು ಪ್ರೂವ್ ಮಾಡಿದ್ರು. ಏನ್ ನೋಡ್ತಾ ಇದ್ದೀರಾ ಮಧುರವ್ರೆ? ನಮ್ಮ ಅತ್ತೆಯವ ಏನಾದ್ರು ರೂಮ್ ಕಿಟ್ಕಿ ಐಡಿಯಾ ಕೊಟ್ರ? ಪಾರು, ಅದು ರೂಮ್ ಕಿಕ್ಕಿ ಐಡಿಯಾ ಅಲ್ಲ, ರೊಮ್ಯಾಂಟಿಕ್ ಐಡಿಯಾ. ಹೇಳಿದ್ರಿ ಜಾಡ. ಮಧುರವ್ರೆ, ಅದೇನು ಅಂತ ನಂಗೋಸಿ ಹೇಳಿ. ಅದು ಗಂಡಂದ್ರು ಎಷ್ಟೇ ದೂರ ಹೋಗ್ತಿದ್ರು ಹೆಂಡತಿರೋರ್ ಹಿಂದೆ ಹೋಗ್ತಿದ್ರೆ ಆಗ ನಮ್ಮಲ್ಲಿ ಪ್ರೀತಿ ಹುಟ್ಟುತ್ತಂತೆ.
ಹಂಗಂದಿರಿಯಾ? ಹಾಗಾದ್ರೆ ಈ ಪ್ರಯೋಗನ ನಮ್ಮ ಬಾವನ ಮೇಲೆ ಮಾಡ್ಬಿಡೋದಿಯಾ? ಏನದ ಅಂದ್ರೆ ನಮ್ಮ ಅತ್ತೆಯವ್ವ ಹೇಳ್ದಂಗೆ ಜಾನಿ ಅವ್ರ ಮೇಲೆ ಈ ಪ್ರಯೋಗ ಮಾಡಿ ಖಂಡಿತವಾಗೂ ಫಲ ಕೊಡ್ತದೆ. ಸರಿ ಪಾರು, ಹಾಗೆ ಮಾಡ್ತೀನಿ. ಜಾನಿ, ಮಧು ಬಿಡೋ, ನಾನು ಪಾತ್ರೆ ತೊಳಿತಿದ್ದೀನಿ. ನಾನೇ ನೀವು ಕಬಡ್ಡಿ ಆಡ್ತಿದ್ರ ಅನ್ನ? ಮಧು ಕೆಲಸ ಮಾಡಬೇಕು, ತೊಂದರೆ ಕೊಡ್ಬೇಡ. ನಾನೇ ತೊಂದರೆ ಕೊಡ್ತಿದ್ದೀನಿ. ಗಂಡನ ಹತ್ರ ರೊಮ್ಯಾಂಟಿಕ್ ಆಗಿರೋ ತಪ್ಪ? ರೊಮ್ಯಾಂಟಿಕ್ ಆಗಿರೋದು ತಪ್ಪಲ್ಲ, ಆದ್ರೆ ಕೆಲಸ ಎಲ್ಲ ಯಾರು ಮಾಡೋದು? ನೀವು ಕೆಲಸ ಮಾಡಿ, ಅದು ನನ್ನ ಯಾಕೆ ಅವಾಯ್ಡ್ ಮಾಡ್ತೀರಾ? ಮಧು, ನಾನು ಅವಾಯ್ಡ್ ಮಾಡ್ತಿಲ್ಲ. ನಾನು ನಿನ್ನ ಹತ್ರ ಹರಟೆ ಹೊಡ್ಕೊಂಡು ಕೂತ್ಕೊಂಡ್ರೆ ಮನೆ ಕೆಲಸ ಎಲ್ಲ ಯಾರು ಮಾಡ್ತಾರೆ? ಸುಮ್ಮನೆ ಬಿಡ. ನಿನ್ನ ಕಟ್ಕೊಂಡಿರೋದು ಬಿಡಕ್ಕಲ್ಲ. ಬಿಡು ಮಧು, ನೀನ್ ಮೈ ಮೇಲೆ ಬಿದ್ರೆ ಒಂಥರ ಹಿಂಸೆ ಅನ್ಸುತ್ತೆ. ನಾನು ನಿಮ್ಮನ್ನ ಟಚ್ ಮಾಡಿದ್ರೆ ನಿಮಗೆ ಹಿಂಸೆ ಆಗುತ್ತಾ? ಇಲ್ಲ, ಹಿತವಾಗಿರುತ್ತೆ. ಒಳ್ಳೆ ಕಾಂಬಳಿ ಒಳಗೆ ಮೈ ಮೇಲೆ ಬಿಟ್ಕೊಳಂಗಾಗತ್ತೆ. ಮಧು, ಯಾಕಮ್ಮ ನಾನು ನಿಂಗೆ ಕಾಡ್ತಿದ್ಯಾ? ನಿಮಗೆ ಲೈನ್ ಹೊಡಿಯಕ್ಕೆ ಯಾವತ್ತೂ ಇಲ್ದಿರೋ ಪ್ರೀತಿ ಇವತ್ತೇನು ಹಾಲಿನ ತರ ಉಕ್ಕಿ ಉಕ್ಕಿ ಬರ್ತಾ ಇದೆ. ಒಲೆ ಆನ್ ಮಾಡಿದ್ದೆ ಅದಕ್ಕೆ. ಜಾನಿ, ಅಪರೂಪಕ್ಕೆ ಮಳೆ ಬಂದ್ರೆ ಮಜಾ ಇರುತ್ತೆ. ದಿನ ಮಳೆ ಬಂದ್ರೆ ಜಡಿ ಮಳೆ ಅನ್ಕೊಂಡು ಬೇಜಾರಾಗಲ್ವಾ? ನನಗೆ ತುಂಬಾ ಶೀತ ಆಗ್ಬಿಟ್ಟಿದ್ಯಮ್ಮ. ಯಾವ ಮಳೆಲೂ ನೆನೆಯೋ ಆಸೆ ಇಲ್ಲ. ಜಾನಿ, ನನ್ನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ. ಮಧು, ನಿನ್ ತಲೆ ಕೆಟ್ಟಿದೆ ಅಂತ ನನ್ನ ತಲೆನೂ ಯಾಕಮ್ಮ ಕೆಡಿಸ್ತಿದ್ಯಾ? ನೀನು ಅರ್ಧ ಹಂಗ ಅಲ್ವಾ? ಏನಾದ್ರು 50-50 ಇರ್ಲಿ ಅಂತ. ಮಧು, ನೀನೀಗ ಸುಮ್ಮನಿರ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಮುತ್ ಕೊಡ್ತೀರಾ? ಇಲ್ಲ, ಮುಖದ ಮೇಲೆ ಒಂದು ಬಾರಿಸ್ತೀನಿ. ಜಾನಿ, ಇದ್ಯಾಕ್ ಶ್ರೀ ಅಂತಂದಿರಿ? ಅಡಿಲೇನ ಪೆಪ್ಪರ್ಮೆಂಟ್ ಪಾಸ್ ಆಯ್ತಾ? ಅದು ಪೆಪ್ಪರ್ಮೆಂಟ್ ಅಲ್ಲ, ಕರೆಂಟು. ಹಿಡಿದ್ರಿ ಜಾಡ. ಅಲ್ಲ ಪಾರು, ಅಲ್ಲೊಂದು ದೊಡ್ಡ ಸೋಫಾ ಅದೆ, ಅಲ್ಲೊಂದು ಚಿಕ್ಕ ಸೋಫಾ ಅದೆ. ಅಲ್ಲೋ ಕೂತ್ಕೊಳ್ಳೋದು ಬಿಟ್ಬಿಟ್ಟು ನನ್ನ ದಂಡಲ್ಲೇ ಯಾಕೆ ಬಂದು ಕೂತ್ಕೊಂಡೆ? ನೀವೆಲ್ಲೋ ನಾನಲ್ಲಿ, ಈ ಜೀವ ನಿಮ್ಮಲ್ಲಿ. ಪಾರು, ನನ್ನ ದಂಡಲ್ಲಿ ಕೂತ್ಕೊಂಡು ತಲೆ ತಿನ್ಬೇಡ, ಕೆಳಕ್ಕೆ ಹೋಗಿ ಕ್ಯಾಮೆ ನೋಡ್ಕೊ ಹೋಗು. ನಿಮ್ ದಂಡೆಲ್ ಕುತ್ಕೊಳ್ಳೋದ್ ಬಿಟ್ಟು ನಂಗೆ ಬೇರೆ ಏನ್ ಕ್ಯಾಮೆ ಇದ್ದದ್ದು ಶ್ರೀ? ಅದೇನು ಹೇಳ್ತಾರಲ್ಲ, ದಂಡಲ್ಲಿರೋ ಓತಿಕೆ ತಕೊಂಡು ಜೇಬು ಬಿಟ್ಕೊಂಡಂಗಾಯ್ತು ನನ್ನ ಕತೆ. ಶ್ರೀ, ನಾ ನಿಮ್ ಕಣ್ಣಿಗೆ ಓತಿಕೆತ ತರ ಕಂಡಿನ? ಬರೀ ಓತಿಕೆತ ಅಲ್ಲ, ರೊಚ್ಚಿದ್ರ ಓತಿಕೆತ. ನೋಡಕ ಸಿಂಗ್ಲಿಕ್ಕ ತರ ಕಂಡ್ರುವ ಶಾನೆ ಕ್ರಿಮಿನಲ್ಲು ಕಂಬಿಡು. ಶ್ರೀ, ನನ್ನ ಕ್ರಿಮಿನಲ್ಲು ಗಿಮ್ಮಿನಲ್ಲು ಅಂತೆಲ್ಲ ಅನ್ಬೇಡಿ. ಕಟ್ಕೊಳ್ಳೋಳು ಅಂತ ಸಾನೆ ಖುಷಿ ಆಯ್ತದೆ. ಪಾರು, ನಿನ್ನ ಕಾಲ್ಗ ಅಡ್ಡಡ್ಡ ಉದ್ದುತ್ತ ಬಿದ್ದುಬಿಡ್ತೀನಿ. ಎದ್ದೊಟ್ಟೋಗು ಇಲ್ಲಿಂದ. ಶ್ರೀ, ನಾ ನಿಮ್ ದಂಡಲ್ ಕೂತ್ಕೊಂಡ್ರೆ ನಿಮ್ಗೇನೋ ಕಷ್ಟವಾ? ಪಾರು, ಶಾನೆ ಗಂಟ್ಲು ಒಣಗ್ತಾ ಇದೆ. ಹೋಗೊಂದು ಲೋಟ ನೀರು ತಕೊಂಬಂದಯ್ಯ. ನೀವೇ ಕುಡ್ದಿರಿಯಾ ಇಲ್ಲ ನಾ ಕುಡಿಸ್ಲಾ? ಎದ್ದೋಗ್ಬಾರ್ದು ಅನ್ನೋ ಸಂಕಟಕ್ಕೆ ನೀರನ್ನ ಇಲ್ಲೇ ತಂದಿಟ್ಕೊಂಡ್ಬಿಟ್ಟಿದೆ ಅಲ್ವಾ? ಚಿಕ್ಕಲ್ಲ, ಎಲ್ಲ ಅರ್ಥ ಆಗೋಯ್ತಾ? ತಗೊಳ್ಳಿ, ಕುಡೀರಿ. ನನಗೆ ಈಗ ನೀರು ಕುಡಿಯೋ ಮೂಡಿಲ್ಲ, ಕಾಫಿ ಕುಡಿಬೇಕು ಅನ್ಸುತ್ತೆ. ಹೋಗೊಂದು ಕಪ್ ಕಾಫಿ ತಕೊಂಬೋಗು. ಪದೇ ಪದೇ ಹಿಂಗೆಲ್ಲ ಮನ್ಸು ಬದಲಾಯಿಸ್ಕೋಬೇಡಿ. ನಿಮಗೆ ಕಾಫಿ ತಾನೇ ಬೇಕು? ಕೊಟ್ಟೇರಿ, ತಗೊಳ್ಳಿ ಕಾಫಿ. ಅದನ್ನು ಇಲ್ಲೇ ತಂದಿಟ್ಕೊಂಡ್ಬಿಟ್ಟಿದೆಯಾ? ಯಾಕೋ ಏನೋ ಗೊತ್ತಿಲ್ಲ ಬಾವ, ನಿಮ್ ದಂಡಲ್ಲೇ ಇರ್ಬೇಕನ್ನಿಸ್ತಾ ಇದೆ. ತೊಂದರೆ ಇಲ್ಲ, ನನ್ನ ಹೆಂಗೆ ಕಳಿಸ್ಬೇಕು ಅಂತ ನನಗೆ ಚಂದ ಗೊತ್ತು. ನನಗೆ ಶಾನೆ ಹೊಟ್ಟೆ ಸಿಗ್ತಾದೆ, ಉಣ್ಣಕ್ಕೆ ಇಕ್ಕೊಂಬೋಗು. ಬೇಡ ಬಿಡು, ಅದನ್ನು ಇಲ್ಲೇ ತಂದು ಇಟ್ಕೊಂಡಿದೆ ಅಂತ ಗೊತ್ತು. ಒಟ್ಟಿನಲ್ಲಿ ನನ್ನ ಬಿಟ್ಟೋಗ್ಬಾರ್ದು ಅಂತ ತೀರ್ಮಾನ ಮಾಡಿರಂಗದೆ. ತಗದ್ ಕಪಾಳಕ್ಕೆ ಪುಟ್ಟ ಅಂದ್ರೆ ಆರ್ಕೊಂಡೋಗಿ ತೊಟ್ಟಿಗೆ ಬಿದ್ದೋಗ್ಬೇಕು. ಈ ಥರ ಮಾಡುವಂತ ಯಾರು ನಿಂಗೆ ಹೇಳ್ಕೊಟ್ಟದು? ಯಾರ್ಯಾಕೆ ಹೇಳ್ಕೊಡ್ಬೇಕು? ಅತ್ಯವನೇ ಹೇಳಿದ್ದು. ನಮ್ಮವ್ವ ಹೇಳ್ಕೊಟ್ಲ. ನಮ್ಮವ್ವ ನಿನ್ಗೆ ಈ ಥರ ಮಾಡು ಅಂತ ಹೇಳ್ಕೊಡಕ್ಕೆ ಅವಳಿಗೇನು ತಲೆ ಕೆಟ್ಟೋಗಿದ್ದ? ಇರು, ಈಗಲೇ ಫೋನ್ ಮಾಡಿ ಕೇಳ್ತೀನಿ. ಅತ್ಯವ, ಮದ್ರವ್ರಿಗೆ ಹೇಳಿದ ವಿಷಯನ ಬಾವನು ಕೇಳಿಸ್ಕೋಬೇಕಂತೆ. ಅವ್ರಿಗೂ ಹೊಸಿ ಹೇಳ್ಬಿಡಿ. ಏನು ಹುಡುಗ ಚಿಕ್ಕಿ, ನಾನು ಫೋನ್ ಮಾಡ್ತೀನಿ ಅಂದ್ರೆ ಯಾಕೆ ಕಿತ್ಕೊಂಬಂದೆ? ಬಾವು, ಅಲ್ಲಿ ವಿಷಯ ಕೇಳಿಸ್ಕೊಳಕ್ಕೆ ವಾಸ್ತು ಸರಿ ಇರ್ಲಿಲ್ಲ, ಅದಕ್ಕೆ ಇಲ್ಲಿ ಬಂದಿ. ಅತ್ಯವ, ನೀವು ಹೇಳಿ. ಹೇಳಿದ್ದನ್ನ ಎಷ್ಟಿತ್ತ ಅಂತ ಹೇಳೋದು, ಹೇಳ್ದಾಗ್ಲೇ ನೆಟ್ ಕೇಳಿಸ್ಕೋಬೇಕಪ್ಪ. ಅವನ್ ಎಷ್ಟೇ ದೂರ ಹೋದ್ರುನುವೆ ನೀನ್ ಮಾತ್ರ ಅವನಿಂದ ದೂರ ಹೋಗ್ಬಾರ್ದು. ಅವ್ನು ಎಲ್ಲೇ ಇದ್ರು ಅವ್ನ ಜೊತೆಲೇ ಇರ್ಬೇಕು ಅಂತ. ಇಷ್ಟು ಸಾಕು ಬಿಡಿ ಅತ್ಯವ.
ಹಲೋ ಹಲೋ ಕೈಯಲ್ಲಿ ಹಣ್ಣಿರೋವರೆಗೂ ಮಾತ್ರ ಈ ಚಾಕು ಬೆಲೆ, ಇಲ್ಲ ಅಂದ್ರೆ ವೇಸ್ಟು. ನಮ್ಮ ಅವ್ವ ಯಾವತ್ತು ಹಿಂಗೆ ಹೇಳ್ದಲ್ಲ, ಇವತ್ತು ಯಾಕೆ ಹಿಂಗೆ ಹೇಳ್ದ? ಆದಷ್ಟು ಬಿರ್ನೆ ನಾವಿಬ್ರು ಹತ್ರ ಆಗಿ ಎಲ್ರಿಗೂ ಲಗ್ನ ಪತ್ರಿಕೆ ಕೊಡ್ಲಿ ಅಂತ. ಮದುವೆಗೆ ಏನಾಗಿದೆ? ಇತ್ತೀಚೆಗೂ ಒಂಥರ ವಿಚಿತ್ರವಾಗಿ ಆಡ್ತಿದ್ದಾಳೆ. ಯಾವುದಕ್ಕೂ ಒಂದ್ಸಲ ಡಾಕ್ಟರ್ ಹತ್ರ ಟೆಸ್ಟ್ ಮಾಡಿಸ್ಬೇಕಾ ಅಂತ. ಜಾನಿ ಸ್ನಾನ ಮಾಡ್ತಿದ್ದೀನಿ, ಟವಲ್ ಕೊಡಿ. ಮಧು, ನಾನು ನಿನಗೆ ಟವಲ್ ತಂದು ಕೊಡ್ಬೇಕಾ? ಅಲ್ಲಿ ನಿಮ್ ಪಕ್ಕ ಬೇರೆ ಯಾರಾದ್ರೂ ಇದ್ರೆ ಅವ್ರ ಕೈಲಿ ಕೊಟ್ಟು ಕಳ್ಸಿ. ಮಧು, ನೀನೇನ್ ಸಣ್ಣ ಮಗುನ ಟವಲ್ ತಗೊಳ್ದೆ ಸ್ನಾನಕ್ಕೆ ಹೋಗೋದಕ್ಕೆ? ಜಾನಿ, ಈಗೇನ್ ಟವಲ್ ಕೊಡ್ತಿರೋ ಅಥವಾ ಹೀಗೆ ಆಚೆ ಬರಲ್ಲ? ಅಯ್ಯೋ ಬೇಡ ಇರಮ್ಮ, ಬಂದೆ. ಮಧು, ನಿನಗೆ ನಿಜವಾಗ್ಲೂ ತಲೆ ಕೆಟ್ಟಿದೆ. ಟವಲ್ ಕೊಡೋಣ ಅಂತ ಬಂದ್ರೆ ಒಳಗಡೆ ಇಟ್ಕೊಂಡು ತಲೆ ಮೇಲೆ ನೀರು ಹಾಕ್ತಿಯಲ್ಲ, ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ? ಜಾನಿ, ಮದ್ವೆ ಆದ ಹೊಸದ್ರಲ್ಲಿ ನೀವೇ ನನ್ನ ಮೂರ್ ಸಲ ಸ್ನಾನ ಕಳ್ಸಿ ಇಂಥ ತರ್ಲೆನೆಲ್ಲ ಮಾಡ್ತಿದ್ರಿ. ನಾನೀಗ ಈ ತರ್ಲೆ ಮಾಡಿದ್ರೆ ನಿಂಗೆ ತಲೆ ಕೆಟ್ಟಿದೆ ಅಂತ ಕೇಳ್ತೀರಾ? ಮಧು, ಈ ಟೀ ಶರ್ಟ್ನ ನಾನು ತುಂಬಾ ಇಷ್ಟಪಟ್ಟು ತಗೊಂಡಿದ್ದೆ. ಎಲ್ಲಾ ಪಾರ್ಟಿಗಳಿಗೂ ಇದನ್ನೇ ಹಾಕ್ತಿದ್ದೆ. ಆದ್ರೆ ಈಗ ಬರೀ ಪಾತ್ರೆ ತೊಳೆಯುವಾಗ ಮಾತ್ರ ಹಾಕ್ತೀನಿ. ಜಾನಿ, ನಿಮಗೆ ಈ ಟೀ ಶರ್ಟು ನಾನು ಎರಡು ಒಂದೇನಾ? ಒಂದೇ ಅಂತ ನಾನೆಲ್ಲ ಹೇಳ್ದೆ ಮಧು. ಹೊಸದ್ರಲ್ಲಿರೋ ಖುಷಿ ಹಳೆದಾದ್ಮೇಲೆ ಇರಲ್ಲ ಅಂದೆ. ಜಾನಿ, ನಾನು ನಿಮಗೆ ಹತ್ರ ಬಂದಷ್ಟು ನೀವು ದೂರ ಹೋಗಿ ನಂಗೆ ತುಂಬಾ ಬೇಜಾರು ಮಾಡ್ತಿದ್ದೀರಾ. ಮಧು, ನಾನು ಬೇಕು ಅಂತ ಬೇಜಾರು ಮಾಡ್ತಿಲ್ಲ. ಮತ್ತಿನ್ನೇನು ಬೇಡ ಬೇಡ ಅಂತ ಬೇಜಾರು ಮಾಡ್ತಿದ್ದೀರಾ? ಮಾತು ಸಾಕು, ಸ್ನಾನ ಮಾಡಿ ರೆಡಿ ಆಗು. ರೆಡಿ ಆಗಿ ಬಂದ್ಮೇಲೆ ಮೂವಿ ಕರ್ಕೊಂಡು ಹೋಗ್ತೀರಾ? ಇಲ್ಲ, ಮೆಂಟಲ್ ಹಾಸ್ಪಿಟಲ್ ಕರ್ಕೊಂಡೋಗಿ ತಲೆ ಚೆಕಪ್ ಮಾಡಿಸ್ತೀನಿ. ಜಾನಿ, ಶಟ್ ಅಪ್. ನಿಮಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಹಟ್ಟೆ ಹೊಡಿಯೋಕೆ ಟೈಮ್ ಇರುತ್ತೆ. ನಾನೇನಾದ್ರೂ ತರಲೆ ಮಾಡಿದ್ರೆ ಮೆಂಟಲ್ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ ಅಂತೀರಾ? ಹೌದು. ಗೆಟ್ ಔಟ್. ವಾಟ್? ಐ ಸೆಡ್ ಗೆಟ್ ಔಟ್. ಶ್ರೀ ಆ, ರಾಮ ಚಂದ್ರ ಗೌಡ, ಯಾಕೆ ಅವಾಗಿಂದ ಹತ್ತಿಂದ ಕಿತ್ತಿಂದ ಓಡಾಡ್ತಿದ್ದೀರಿ? ಉಂಡ್ರದು ಬಿರ್ನ ಕಾರಾಗ್ಲಿ ಅಂತ. ಸುಮ್ಮನೆ ಯಾಕೆ ಓಡಾಡಿರಿ? ನನ್ನ ಎತ್ಕೊಂಡು ಓಡಾಡಿ, ಆಗ ಭಾರ ಜಾಸ್ತಿಯಾಗಿ ತಿಂದಿರೋದು ಬಿರ್ನೆ ಅರಗ್ತದೆ. ಬಾರು ಒತ್ತಾರೆಯಿಂದ ನಾನು ನೋಡ್ತಾವ್ನಿ. ನಿಂದ ಯಾಕೋ ಅತಿ ಆಯ್ತು, ಯಾಕೆ ಹಿಂಗೆ ಕಾಟ ಕೊಡ್ತಾ ಇದೆ? ಅತ್ತೆವನ್ನ ಹೇಳಿಲ್ವಾ ಯಾವಾಗ್ಲೂ ನೀನ್ ಅಂಟ್ಕೊಂಡೇ ಇರುವಂತ? ನಮ್ಮವ್ವ ಜೀವನದಲ್ಲಿ ಮೊದಲನೇ ಸತ ಒಂದು ಒಳ್ಳೆ ಕೆಲಸ ಮಾಡಾಳೆ. ಹಂಗಾರೆ ಹೋಗಿ ಒಂದ್ 7 kg ಗೋನ್ ತಕೊಂಬ, ನಿನ್ನ ಗೋಡೆಗ ಕಂಟಿಸ್ಬಿಡ್ತೀನಿ. ಶ್ರೀ, ಅತ್ತೆವ ಹೇಳಿದ್ದು ಗೋಡೆಗೆ ಅಂಟ್ಕೊಂಡಿರು ಅಂತಲ್ಲ, ನಿಮಗ್ ಅಂಟ್ಕೊಂಡಿರು ಅಂತ. ಬಾರು, ನಿನ್ನ ಒಂದ್ ಹೆಣ್ಣು ಅಂತ ಸುಮ್ಮನೆ ಬಿಡ್ತಾವ್ನಿ. ಹೆಣ್ಣು ಅಂತ ಗೊತ್ತಾದ್ಮೇಲೂ ಯಾಕೆ ಸುಮ್ಮನೆ ಬಿಟ್ಟಿರಿ? ಅಂದ್ರೆ ಹೆಣ್ಣು ಅಂತ ಗೊತ್ತಾದ್ರು ಇಷ್ಟೊತ್ನಾಗ ದಂಡಲ್ಲಿರೋದ್ ಬಿಟ್ಟು ಆಚೆಗೆ ಹೋಗು ಅಂತ ಹೇಳ್ತಿರಲ್ಲ, ಇದು ಸರಿಯಾ? ಮೇಡಮ್ನವ್ರೆ, ನಾನು ಹೇಳ್ದದು ಅಟ್ಟಿಯಿಂದ ಆಚೆಗೆ ಹೋಗಿ ಅಂತಲ್ಲ, ನಿಮ್ ಕ್ವಾಣ್ಗೆ ಹೋಗಿ ಬಿದ್ಕೊಳ್ಳಿ ಅಂತ. ಶ್ರೀ, ನಂಗೆ ಕ್ವಾಣೆಲ್ ಒಬ್ಳೆ ಮಲ್ಕೊಳಕ್ ಸಾನೆ ಹೆದರಿಕೆ ಆಯ್ತದೆ. ಕ್ವಾಣಲ್ಲಿ ಒಬ್ಳೆ ಮನೆ ಕಳಕ್ ಹೆದರಿಕೆ ಆದ್ರೆ ಮಸಾಣಕ್ಕೆ ಹೋಗ್ಬಿಟ್ಟು ತಾರಮ್ಮಯ್ಯ ತತ್ತರಮ್ಮಯ್ಯ ಅಂತ ಆಡೇವಳು. ತಾರಮ್ಮಯ್ಯ ತತ್ತಾರಮ್ಮಯ್ಯ ಅಂತ ಹೇಳಕ್ ಅಲ್ಲಿ ಗಂಟ ಯಾಕೆ ಹೋಗ್ಬೇಕು? ತಟ್ಟು ಚಪ್ಪಳೆ ಪುಟ್ಟ ಮಗು ಅಂತ ನನ್ನ ಕೈ ನೀವು, ನಿಮ್ಮ ಕೈ ನಾನು ತಟ್ಕೊಂಡು ಬೆಳಕರಿಯ ಗಂಟ ಆಟ ಆಡ್ಕೊಂಡಿದ್ಬಿಡಮ್ಮ. ಪಾರು, ಅಮಾಸೆ ಪೌರ್ಣಮಿ ಬಂದ್ಬಿಟ್ರೆ ಏನಾದ್ರು ಮೆಟ್ಕೊಂಬಿಟ್ಟದ, ಅದೇ ಕುಚ್ಚಾಸ್ಪತ್ರೆಯಿಂದ ತಪ್ಪಿಸ್ಕೊಂಬಂದವ್ರ ಅಂಗಡಿಯೇ. ಮೊದ್ಲೋಗಿ ತಲೆ ತೋರ್ಸ್ಕ. ತೋರಿಸ್ಬೇಕಾಗಿರೋ ತಲೆನಲ್ಲ ಶ್ರೀ, ಹೃದಯನ. ನನ್ನ ಹೃದಯ ತುಂಬ ನೀವೇ ತುಂಬಿಕೊಂಡು ತಕದಿಮಿತ ಅಂತ ಕುಂತಾಗ್ತಾ ಇದ್ದೀರಿ. ಪಾರು, ಯಾನೇನ ಮಾತಾಡಿ ನನ್ಗೆ ಕ್ಯಾನ್ ಹತ್ತಿಸ್ಬೇಡ. ನನ್ನ ತಲೆ ಕೆಟ್ಟು ನಿನ್ ತಲೆ ಕೊಡಕ್ಕಿಂತ ಮುಂಚೆ ಆಚೆಗೋಗು. ಪುನಃ ಅದೇ ರಾಗ ಆಡಿದ್ರೆ ನಾನು ಅತ್ತೆವಂಗ್ ಫೋನ್ ಮಾಡ್ಬಿಡ್ತೀನಿ ಅಷ್ಟೇ. ಅತ್ತೆವನಿಗಲ್ಲ, ಅವ್ರವ್ವನು ಫೋನ್ ಮಾಡಿ ಹೇಳೋರು ಅಷ್ಟೇ. ನಾ ಇರೋದೇ ಹಿಂಗೆ. ನೀವ್ ಹಿಂಗೆಲ್ಲ ಮಾತಾಡಿದ್ರೆ ನಾನು ತಿಟ್ಟವಾಗ್ಲೂ ಹೊಂಟೋಯ್ತೀನಿ ಶ್ರೀ. ಮೊದ್ಲ ಕೆಲಸ ಮಾಡಿ ಪುಣ್ಯ ಕಟ್ಕ ತಾಯಿ. ತಾಯಿ ಅಲ್ಲ ಶ್ರೀ, ನಿಮ್ ಕೂಸು ತಾಯಿ ಆಗೋಳು ಅನ್ನಿ. ಹಿಂಗೆ ಆಡ್ತಾರು. ನಿನ್ನೊಬ್ಬಳನ್ನ ಬಿಟ್ಟು ನಾನೇ ದೇಶಾಂತರ ಹೋಗ್ಬಿಡ್ತೀನಿ. ಶ್ರೀ, ನೀವ್ ಇಷ್ಟೊಂದು ಹಠ ಮಾಡ್ತಿದ್ರೆ ನಿಮ್ಗಿಂತ ಮುಂಚೆ ನಾನೇ ಅಟ್ಟೆ ಬಿಟ್ಟು ಹೊಂಟೋಯ್ತೀನಿ. ಹೋಗು, ಅದೆಲ್ಗೆ ಹೋದಾಗ ಹೋಗು, ನಾನು ನೋಡ್ತೀನಿ. ಎಲ್ಲೆಲ್ಗೂ ಹೋಗಕ್ ನನ್ಗೇನು ಹುಚ್ಚಿಡ್ತದ? ನಾನು ಮಧುರವ್ರ ಅಟ್ಟಿಗೆ ಹೋಯ್ತೀನಿ. ಮೊದ್ಲ ಕೆಲಸ ಮಾಡು. ನಿನ್ನ ವಿಚಾರಿಸಗಳ ನೆಪದಲ್ಲಿ ಆಗಾಗ ಮಧುರವ್ರು ನೋಡ್ಕೊಂಡು ಹೋಯ್ತಾ ಇರ್ತೀನಿ. ಒಯ್ತೀನಿ ಅಂತ ಹೇಳ್ಬಿಟ್ಟು ಇನ್ನು ಯಾಕೆ ನಿಂತಿದೆ? ತೊಲಗು ಅಂದಿ. ಶ್ರೀ, ನೀವೆಷ್ಟೆಲ್ಲ ಬೈದ್ಮೇಲೆ ನಾನು ಇಲ್ಲಿ ಒಂದು ಕೆಟ್ಟು ಇರಕ್ಕಿಲ್ಲ. ಹೋಗಕ್ಕಿಂತ ಮುಂಚೆ ಒಂದು ಸಣ್ಣ ಕರೆಕ್ಷನ್ನು
ಅದಕ್ಕೆ ಸೆಕೆಂಡ್ ಅಲ್ಲ ಸೆಕೆಂಡು. ಹಿಡಿದ್ರಿ ಜಾಡ. ನಂಗೆ ಜಾಡ್ ಹಿಡಿಯೋದು ಗೊತ್ತದೆ, ಮೊದಲು ತೊಲಗು. ಶ್ರೀರಾಮ, ನೀವ್ ಯಾಕೆ ನನ್ ಕಂಡ್ರೆ ಗಾಡಿರೋ ಗೊತ್ತಿಲ್ಲ. ನಾನು ನೋಡೋಷ್ಟು ನೋಡ್ತೀನಿ, ನೀವೇನ ಹಿಂಗೆ ಮಾಡ್ತಿದ್ರೆ ಕೊಳ್ಳೆ ಕಾಲಕ್ಕೆ ಹೋಗಿ ಮಾಟ ಮಂತ್ರ ಮಾಡಿಸ್ಕೊಂಡು ವಶೀಕರಣ ಮಾಡಿಸ್ಕೊಂಡ್ಬಿಡ್ತೀನಿ. ಅವ್ರೆ ಲಗೇಜ್ ತಗೊಂಡು ಇಷ್ಟೊತ್ತಲ್ಲಿ ಎಲ್ಲಿಗೆ ಹೋಗ್ತಿದ್ದೀರಾ? ಹಳೆ ಪೇಪರ್ ಖಾಲಿ ಸೀಸ ಮಾರಕ್ ಹೋಯ್ತಾನೆ, ಬರ್ತೀರಿಯಾ? ಪಾರೋರೆ, ನೀವು ಲಗೇಜ್ ಸಮೇತ ರೆಡಿ ಇದ್ದೀರಾ, ನಾನು ಲಗೇಜ್ ತಗೊಂಡು ಬಂದ್ಬಿಟ್ಟಿದ್ದೀನಿ. ಬನ್ನಿ ಇಬ್ರು ಓಡಕ್ ಬಿಡೋಣ. ಏನಂದ್ರಿ? ಹಳೆ ಪೇಪರ್ ಮಾರುವಂಥದ್ದು ಏನಾಯ್ತು ಒಂದೇ? ನನ್ ಕತೆ ಬಿಡಿ, ನೀವೇನು ಇಷ್ಟೊತ್ತಲ್ಲಿ ನಮ್ಮ ಮಟ್ಟಿಗೆ ಬಂದಿದ್ದೀರಿ? ನನಗೂ ಮದುಗೂ ಜಗಳ ಆಯ್ತು. ಮದ್ರವ್ರು ನಿಮ್ನ ಒಡ್ದ್ ಕಳ್ಸ್ಬಿಟ್ರಾ? ಅವಳು ಹೊಡಿಯೋಕ್ ಮುಂಚೆನೆ ಓಡ್ ಬಂದ್ಬಿಟ್ಟೆ. ನಿಮ್ಮಂತವ್ರನ್ನ ಗಂಡ್ಸು ಅಂತ ಹೇಳಕ್ಕೆ ನಾಚಿಕೆ ಆಯ್ತದೆ. ಅದೇ ವಿಷಯಕ್ಕೆ ಅವಳಿಗೂ ನನ್ಗೂ ಜಗಳ ಆಗಿ ಮನೆಯಿಂದ ಆಚೆಗೆ ಬಂದಿದ್ದು. ಹೌದು, ನೀವು ಇಷ್ಟೊತ್ತಿನಲ್ಲಿ ಲಗೇಜ್ ತಗೊಂಡು ಹೋಗುವಂಥದ್ದು ಏನಾಯ್ತು? ಜಾನಿ ಅವರೇ, ನಮ್ಮ ಭಾವನನ್ನ ಚೆನ್ನಾಗಿ ಬೈದು ಅಟ್ಟಿಂದ ಆಚೆಗೆ ಹಾಕೋರೆ. ಗೌಡ್ರು ನಿಮಗ್ ಬೈದು ಮನೆಯಿಂದ ಆಚೆಗೆ ಹಾಕಿದ್ರ? ನಾನು ಅವ್ರನ್ನ ಸುಮ್ಮನೆ ಬಿಡಲ್ಲ. ನಮ್ಮಟ್ಟಿ ವಿಷಯ ನಿಮಗೆ ಯಾಕ್ರಿ? ನಿಮ್ಗೆ ಎಷ್ಟೊತ್ತೋ ಅಷ್ಟು ನೋಡ್ಕೊಳ್ಳಿ. ಇವ್ರಟ್ಟಿ ಮುದ್ದೆನೆ ತೂತದೆ, ನಮ್ಮಟ್ಟಿ ದೋಸೆ ತೂತ್ ಮುಚ್ಚಕ್ ಬಂದವ್ರೆ. ಪಾರೋರು ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದಾರೆ ಅಂದ್ರೆ ಗೌಡ್ರು ಏನೋ ಸರಿಯಾಗಿರೋ ಕಿತಾಪತಿನೇ ಮಾಡಿರ್ಬೇಕು. ಗೌಡ್ರೆ, ನಾನ್ ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ರೇ ಗೌಡ್ರೆ, ರೀ ಗೌಡ್ರೆ, ಹೇಳ್ರಿ ಮೇಲೆ. ಹೇಳಯ್ಯ. ಅಪ್ಪನವ್ರೆ, ಇದೇ ನೀವು ಇಷ್ಟೊತ್ತಾಗ ನಮ್ಮ ಮಟ್ಟಿಗೆ ಬಂದಿದ್ದೀರಿ, ಬರೋದು ಬಂದಿದ್ದೀರಿ. ಬನ್ನಿ ಇಬ್ರು ಒಟ್ಟಿಗೆ ಮನೆ ಕಳ. ನಾನು ಮಲ್ಗೋಕ್ ಬಂದಿಲ್ಲ ರೀ. ಪಾರು ಅವರು ಬೇಜಾರು ಮಾಡ್ಕೊಂಡು ನಮ್ಮನೆಗೆ ಹೋದ್ರು. ಅಂತದ್ದೇನ್ರಿ ಮಾಡಿದ್ರಿ? ನಾನೇನು ಮಾಡಿಲ್ಲ, ಅವಳು ಏನು ಮಾಡಬಾರ್ದು ಅಂತ ಅಟ್ಟಿಂದ ಆಚೆಗೆ ಹಾಕ್ಬಿಟ್ಟು. ಏನ್ ನಿಮ್ಮ ಮಾತಿನ ಅರ್ಥ? ಬೇರೆ ರೊಟ್ಟಿ ವಿಷಯಕ್ಕೆ ತಲೆ ಹಾಕ್ಬೇಡಿ, ನಿಮ್ಮ ಮಟ್ಟಿಗೆ ಹೋಗಿ ಅಂತ ಅರ್ಥ. ನಾನು ಇಲ್ಲಿ ಹೋಗಕ್ ಬಂದಿಲ್ಲ. ಇನ್ನೇ ನಮ್ಮ ಮಟ್ಟಿಲೆ ಚಾಕ್ರಿ ಮಾಡ್ಕೊಂಡು ಇರಕ್ ಬಂದಿದ್ದಾರಿಯಾ? ಗೌಡ್ರೆ, ಏನೋ ಫ್ರೆಂಡು ಅಂತ ಬಂದ್ರೆ ಹಿಂಗೆಲ್ಲ ಮಾತಾಡ್ತಿರಲ್ರಿ. ಹಂಗ್ ಬನ್ನಿದಾರಿಗೆ ನೆಟ್ ವಿಷಯ ಏನಂತ ಹೇಳಿ. ನನಗೂ ಮದುಗೂ ಜಗಳ ಆಯ್ತು, ಮನೆ ಬಿಟ್ಟು ಬಂದ್ಬಿಟ್ಟಿದೀನಿ. ಇನ್ಮೇಲೆ ಇಲ್ಲೇ ಇರ್ತೀನಿ. ಓ ಅಣ್ಣಪ್ಪನವ್ರಿ, ನಮ್ಮ ಮಟ್ಟಿ ಏನ್ ಧರ್ಮಛತ್ರ ಅನ್ಕೊಂಬಿಟ್ರಿಯ? ಬಂದವ್ರಿಗೆಲ್ಲ ಊಟ ಹಾಕೊಂಡು ಜಾಗ ಕೊಟ್ಟು ಇರ್ಸ್ಕೊಳಕ. ನೀವು ನನ್ಗಿಲ್ಲಿರಕ್ ಬಿಡ್ಲಿಲ್ಲ ಅಂದ್ರೆ ಪಾರು ಅವ್ರನ್ನ ಮನೆಯಿಂದ ಆಚೆ ಹಾಕ್ಬೇಕಾಗುತ್ತೆ. ಕಾಮಿಡಿ ಕಿಲಾಡಿಗಳು. ಮಧುರ ಅವರೇ, ನಿಮ್ಮನ್ನ ಉಗಿದು ಹಟ್ಟಿಯಿಂದ ಆಚೆಗೆ ಹಾಕರೆ, ನೀವು ಪುನಃ ಹಟ್ಟಿಗೆ ಹೋಗ್ಬಿಟ್ಟು ಪಾರ್ನ ಹಟ್ಟಿಯಿಂದ ಆಚೆಗೆ ಹಾಕಿದ್ಯಾ? ಗೌಡ್ರೆ, ನಾನು ಮನೆಗೆ ಹೋಗದೆ ಇರ್ಬೋದು, ಆದ್ರೆ ಮನೆಯಿಂದ ಆಚೆಗೆ ಹೇಗೆ ಹಾಕ್ಬೇಕು ಅಂತ ಚೆನ್ನಾಗಿ ಗೊತ್ತು. ಬೇಡ ಅಣ್ಣಪ್ಪನವ್ರಿ, ನಾವೇ ಕಿತ್ತಾಡೋದು ಬೇಡ. ನಾವಿಬ್ರು ಒಂದಾಗಿ ಹೆಂಗಸರಿಗೆ ಸರಿಯಾಗಿ ಬುದ್ಧಿ ಕಲ್ಸೋ.